ನಾವು ಹಾವೇರಿ ಬಗ್ಗೆ ಮಾತಾಡ್ತಾ ಇದ್ದೀವಿ. ಈಗ ನನ್ನ ಕೊಲೀಗ್ ಯಲ್ಲಪ್ಪ ಅಲ್ಲಿಂದ ರೆಡಿ ಇದ್ದಾರೆ ಡೀಟೇಲ್ಸ್ ಕೊಡಲಿಕ್ಕೆ. ಯಲ್ಲಪ್ಪ, ಈಗ ನಾವು ಹಾವೇರಿ ಲೋಕಸಭಾ ಕ್ಷೇತ್ರಕ್ಕೆ ಬಹಳ ಹೆಸರುಗಳು ಕೇಳ್ತಾ ಇದ್ದೀವಿ. ಇಲ್ಲಿ ಮುಸ್ಲಿಂ ಸಮುದಾಯದ ಮತಗಳು, ಕುರುಬ ಸಮುದಾಯದ ಮತಗಳು, ಲಿಂಗಾಯತ ಸಮುದಾಯದ ಮತಗಳು, ಇತರೆ 4 ಲಕ್ಷ ಬರ್ತಾ ಇವೆ ಇಲ್ಲಿ. ಹಾಗಾಗಿ ತುಂಬ ಜನ ಹೇಗಾದರೂ ಮಾಡಿ, ಅದು ಕುರುಬ ಸಮುದಾಯದವರು ಟ್ರೈ ಮಾಡಬಹುದು, ಲಿಂಗಾಯತ ಸಮುದಾಯದವರು ಟ್ರೈ ಮಾಡಬಹುದು, ಅಥವಾ ಈ ಕಡೆ ಚೆಕ್ ಮಾಡಿಕೊಂಡ್ರೆ ಮುಸ್ಲಿಂ ಸಮುದಾಯದವರು ಟ್ರೈ ಮಾಡಬಹುದು. ಆ ಥರ ಸನ್ನಿವೇಶ ಇದೆ ಅಲ್ಲಿ. ಯಾರ್ಯಾರು ಟ್ರೈ ಮಾಡ್ತಾ ಇದ್ದಾರೆ, ಯಾವ್ಯಾವ ವಿಧಾನದಲ್ಲಿ ಇವರು ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ? ರಮಾಕಾಂತ್, ಹಾವೇರಿ ಲೋಕಸಭಾ ಕ್ಷೇತ್ರ ಈ ಮುಂಚೆ ಅಂತಂದ್ರೆ ಇಲ್ಲಿ ಅಖಂಡ ಧಾರವಾಡ ಜಿಲ್ಲೆ ಇದ್ದಾಗ ಅಂದ್ರೆ ನಾವು ಇಲ್ಲಿ ನೋಡಿದಾಗ ಅಂತಂದ್ರೆ 1977ರಿಂದಲೂ ಸಹಿತ ಈ ಒಂದು ಕ್ಷೇತ್ರದಲ್ಲಿ ಮುಸ್ಲಿಂ ಸಮುದಾಯಕ್ಕೆ ಟಿಕೆಟ್ ಕೊಡ್ಲಂತ ಬಂದಾಯ್ತು. ಇಲ್ಲಿ ಒಂದ್ಸಲ ಮುಹಿಸಿನ್ FH ಅಂತೇಳಿ ಅವ್ರು ಮೊದಲಿಗೆ ಇಲ್ಲಿ ಅಂತಂದ್ರೆ ಕಾಂಗ್ರೆಸ್ ಇಂದ ಸ್ಪರ್ಧೆ ಮಾಡ್ತಾರೆ, ಅಲ್ಲಿ ಗೆದ್ದು ಬರ್ತಾರೆ. ಅಲ್ಲಿಂದ ಇಲ್ಲಿವರೆಗೂ ಅಂದ್ರೆ ಎಲ್ಲಿವರೆಗೂ ಅಂತಂದ್ರೆ 2014ರ ಲೋಕಸಭಾ ಚುನಾವಣೆವರೆಗೂ ಸಹಿತ ಈ ಒಂದು ಲೋಕಸಭಾ ಕ್ಷೇತ್ರ ಮುಸ್ಲಿಮರ ತೆಕ್ಕೆ ಅಂದ್ರೆ ಕಾಂಗ್ರೆಸ್ ಟಿಕೆಟ್ ಅನ್ನ ನೋಡೋದಾದ್ರೆ ಇಲ್ಲಿ ಅಂತಂದ್ರೆ ಯಾವಾಗ 2008ರಲ್ಲಿ ಕ್ಷೇತ್ರ ಪುನರ್ವಿಂಗಡಣೆ ಆಗ್ತವೆ. 2008ರಲ್ಲಿ ಕ್ಷೇತ್ರ ಪುನರ್ವಿಂಗಡಣೆ ಆದ ನಂತರ ಇಲ್ಲಿ ಅಂದ್ರೆ 2009ರಲ್ಲಿ ಮೊದಲ ಚುನಾವಣೆ ಲೋಕಸಭಾ ಚುನಾವಣೆ ಎದುರಿಸ್ತಾರೆ. ಅವಾಗ ಏನು ಧಾರವಾಡ ಉತ್ತರ ಮತ್ತು ದಕ್ಷಿಣ ಅಂತ 2 ಲೋಕಸಭಾ ಕ್ಷೇತ್ರ ಇರ್ತವೆ. ಅವಾಗ ಇದನ್ನ ಪ್ರತ್ಯೇಕವಾಗಿ ಧಾರವಾಡ ಲೋಕಸಭಾ ಕ್ಷೇತ್ರ, ಇನ್ನೊಂದು ಕಡೆ ಅಂದ್ರೆ ಹಾವೇರಿ ಲೋಕಸಭಾ ಕ್ಷೇತ್ರ ಅಂತ ಇಲ್ಲಿ ಅಂದ್ರೆ ವಿಂಗಡಣೆ ಮಾಡ್ತಾರೆ. ಈಗ ಒಂದ್ ಕಡೆ ಇದು ಹಾವೇರಿ ಲೋಕಸಭಾ ಕ್ಷೇತ್ರವನ್ನು ನೋಡಿದಾಗ ಇಲ್ಲಿ ಹಾವೇರಿ ಜಿಲ್ಲೆಯ ಒಂದು ವಿಧಾನಸಭಾ ಕ್ಷೇತ್ರ ಅಂದ್ರೆ ಶಿಗ್ಗಾಂವ್ ವಿಧಾನಸಭಾ ಕ್ಷೇತ್ರ ಏನ್ ಬರುತ್ತೆ ಅದು ಇಲ್ಲಿ ಅಂತಂದ್ರೆ ಧಾರವಾಡ ಲೋಕಸಭಾ ಕ್ಷೇತ್ರ ಒಳಪಡುತ್ತೆ. ಮತ್ತು ಇಲ್ಲಿ ಅಂತಂದ್ರೆ ಏನು ಹಾವೇರಿ ಲೋಕಸಭಾ ಕ್ಷೇತ್ರಕ್ಕೆ ಗದಗ ಜಿಲ್ಲೆ 2 ವಿಧಾನಸಭಾ ಕ್ಷೇತ್ರ, ಗದಗ್ ಮತ್ತು ಶಿರಹಟ್ಟಿ 2 ವಿಧಾನಸಭಾ ಕ್ಷೇತ್ರಗಳಲ್ಲಿ ಇಲ್ಲಿ ಅಂದ್ರೆ ಅವೆಲ್ಲವೂ ಇವತ್ತು ಹಾವೇರಿ ಲೋಕಸಭಾ ಕ್ಷೇತ್ರಗಳು ಬರ್ತವೆ. ಇವು ಒಂದ್ ಕಡೆ ಅಂದ್ರೆ 1977ರಿಂದ 2014ರಲ್ಲಿ ಮುಸ್ಲಿಮರಿಗೆ ಇಲ್ಲಿ ಅಂದ್ರೆ ಟಿಕೆಟ್ ಅನ್ನ ಕೊಡ್ತಾ ಬಂದಿತ್ತು. ಮತ್ತು 2004ರವರೆಗೂ ಸಹ ಇಲ್ಲಿ ಅಂತಂದ್ರೆ ಈ ಒಂದು ಕ್ಷೇತ್ರ ಇಲ್ಲಿ ಕಾಂಗ್ರೆಸ್ ತೆಕ್ಕೆಯಲ್ಲಿ ಇತ್ತು. 2004ರಲ್ಲಿ ಮಂಜುನಾಥ್ ಕುನ್ನೂರ್ ಇಲ್ಲಿ ಅಂತಂದ್ರೆ ಸ್ಪರ್ಧೆ ಮಾಡ್ತಾರೆ, ಬಿಜೆಪಿಯಿಂದ ಸಂಸದರಾಗಿ ಆಯ್ಕೆ ಆಗ್ತಾರೆ. ನಂತರ ಇಲ್ಲಿ ಅಂದ್ರೆ 2009ರಲ್ಲಿ ಅಂತಂದ್ರೆ ಇಲ್ಲಿ ಸಲೀಂ ಅಹಮದ್ ಅವ್ರಿಗೆ ಟಿಕೆಟ್ ಕೊಡಲಾಗುತ್ತೆ. 2014ರಲ್ಲಿಯೂ ಸಲೀಂ ಅಹಮದ್ ಅವ್ರಿಗೆ ಟಿಕೆಟ್ ಕೊಡಲಾಗುತ್ತೆ. ಸಲೀಂ ಅಹಮದ್ ಅವರು ಬಿಜೆಪಿ ಅಭ್ಯರ್ಥಿ ಶಿವಕುಮಾರ್ ಉದಾಸಿ ಅವರ ವಿರುದ್ಧ ಇಲ್ಲಿ ಅಂತಾರೆ ಪರಾಭವಗೊಳ್ಳುತ್ತಾರೆ. ಇದು ಹಿಂದ್ಗಡೆ ಅಂತಂದ್ರೆ ಈ ಹಿಂದ್ಗಡೆ ಜಾತಿ ಲೆಕ್ಕಾಚಾರದ ಮೇಲೆ ಟಿಕೆಟ್ ಅನ್ನ ಇಲ್ಲಿ ಅಂದ್ರೆ ಕಾಂಗ್ರೆಸ್ ಹೈಕಮಾಂಡ್ ಕೊಡ್ತಾ ಇತ್ತು. ಈ ಬಾರಿ ಇದನ್ನ ಬದಲಾವಣೆ ಮಾಡೋಣ ಅಂತೇಳಿ 2019 ಹಾವೇರಿ ಭಾಗ ಎಲ್ಲಪ್ಪ, ಹಾವೇರಿ ಭಾಗ ಅಂತ ಬಂದಾಗ ಮತದಾರ ಅಲ್ಲಿ ಆಯ್ಕೆ ಮಾಡುವ ವಿಚಾರಗಳೇನೇನು ಅಂತ, ಯಾವ ವಿಷಯವನ್ನು ಅವನು ಆಯ್ಕೆ ಮಾಡ್ಕೊಳ್ತಾನೆ? ಒಬ್ಬ ಕ್ಯಾಂಡಿಡೇಟ್ ವಿಚಾರದಲ್ಲಿ ಪಾರ್ಟಿನ, ವ್ಯಕ್ತಿನ, ಕೆಲಸನ, ಅಥವಾ ಒಮ್ಮೆ ಆಯ್ಕೆ ಮಾಡಿದವನು ಇನ್ನೊಮ್ಮೆ ಆಯ್ಕೆ ಮಾಡಲ್ವಾ? ಏನಿದೆ ಇಲ್ಲಿ ಹಾವೇರಿ ಕಥೆ? ಇಲ್ಲಿ ಅಂತಂದ್ರೆ ರಮಾಕಾಂತ್, ಈ ಹಿಂದ್ಗಡೆ ಆಯ್ಕೆ ಆದಂತಹ ವ್ಯಕ್ತಿ ಮರಳಿ ಇಲ್ಲಿ ಆಯ್ಕೆ ಆಗ್ತಾರೆ. ಯಾಕೆಂದ್ರೆ ಈ ಹಿಂದ್ಗಡೆ IG ಸಣ್ಣದಿ ಇರ್ಬೋದು, ಮತ್ತು ಮುಜಾಹಿದ್ ಇರ್ಬೋದು, ಮತ್ತು ಈಗ ಸದ್ಯ ಇರುವಂತಹ ಶಿವಕುಮಾರ್ ಉದಾಸಿ ಅವರು ಇರ್ಬೋದು. ಅಂದ್ರೆ 2 ಬಾರಿ ಇವರೆಲ್ಲರೂ ಗೆದ್ದು ಇಲ್ಲಿ ಅಂತಂದ್ರೆ ಲೋಕಸಭೆ ಚುನಾವಣೆಯಲ್ಲಿ ಗೆದ್ದಿದ್ದಾರೆ. ಅಂದ್ರೆ ಇಲ್ಲಿ ಅಭಿವೃದ್ಧಿ ದೃಷ್ಟಿ ಮತ್ತು ಇನ್ನೊಂದು ಕಡೆ ಅಂತಂದ್ರೆ ವ್ಯಕ್ತಿನೂ ಸಹ ಇಲ್ಲಿ ಅಷ್ಟೇ ಮುಖ್ಯವಾಗುತ್ತೆ. ಇನ್ನೊಂದು ಕಡೆ ಅಂತಂದ್ರೆ 2009ರ ಲೋಕಸಭಾ ಚುನಾವಣೆ ಇರ್ಬೋದು, 2014ರ ಲೋಕಸಭಾ ಚುನಾವಣೆ ಇರ್ಬೋದು, ಮತ್ತು 2019ರ ಲೋಕಸಭಾ ಚುನಾವಣೆ ಇರ್ಬೋದು. ಈ ಎಲ್ಲಾ ಚುನಾವಣೆಯಲ್ಲಿ ವ್ಯಕ್ತಿಯ ನೋಡೇ ಇಲ್ಲಿ ಅಂತಾರೆ ಮತಗಳನ್ನ ಹಾಕಿದ್ದಾರೆ. ಇನ್ನೊಂದು ಕಡೆ ಅಂತಂದ್ರೆ ಒಂದು ಕಡೆ ವ್ಯಕ್ತಿ, ಇನ್ನೊಂದು ಕಡೆ ಅಂದ್ರೆ ಜಾತಿ ಲೆಕ್ಕಾಚಾರವೂ ಸಹ ಇಲ್ಲಿ ಅಂದ್ರೆ ಅತಿ ಮುಖ್ಯವಾಗುತ್ತೆ. ಇನ್ನೊಂದು ಕಡೆ 2000 ಇಲ್ಲಿ ಅಂತಾರೆ ಶಿವಕುಮಾರ್ ಉದಾಸಿ 2009ಕ್ಕೆ ಏನು ಸ್ಪರ್ಧೆ ಮಾಡ್ತಾರೆ. 2009 ಮತ್ತು 2014, 2019ರಲ್ಲಿ ಅವರು ಗೆಲ್ಲಿಕ್ಕೆ ಪ್ರಮುಖವಾಗಿದ್ದು ಏನು ಅಂತಂದ್ರೆ ಶಿವಕುಮಾರ್ ಉದಾಸಿ ಲಿಂಗಾಯತರು, ಮತ್ತು ಅಷ್ಟೇ ಅಲ್ಲ ಸಹಿತ ಅವರ ತಂದೆ ಏನಿದ್ರು ಇಲ್ಲಿ ಅಂದ್ರೆ CM ಉದಾಸಿ ಅವರು ಸಾಕಷ್ಟು ಪ್ರಭಾವನ ಕ್ಷೇತ್ರದಲ್ಲಿ ಇಟ್ಟುಕೊಂಡು ಹೀಗಾಗಿ ಅವರ ವರ್ಚಸ್ಸಿನ ನಡುವೆ ಇವತ್ತು ಮಗ ಅಲ್ಲಿ ಗೆದ್ದು ಬಂದ್ರು. ಇಲ್ಲಿ ಜಾತಿ ಮತ್ತು ಅಭಿವೃದ್ಧಿ ಎರಡೂಗಳನ್ನ ಇಟ್ಟುಕೊಂಡು ಕ್ಷೇತ್ರದ ಜನ ಇವತ್ತು ಮತಗಳನ್ನ ಹಾಕ್ತಾರೆ. ಹೀಗಾಗಿ ಅಂದ್ರೆ ಈ ಬಾರಿ ಎಲ್ಲವೂ ಉಲ್ಟಾ ಆಗುವಂತಹ ಲಕ್ಷಣಗಳಿವೆ. ಯಾಕೆಂದ್ರೆ ಶಿವಕುಮಾರ್ ಉದಾಸಿ ಕಡ್ಡಿ ಮುರಿದಾಗ ಹೇಳಿದ್ರೆ ನಮ್ಮ ಮುಂಬರುವ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡುದಿಲ್ಲ, ಅಂದ್ರೆ ಟಿಕೆಟ್ ಹೈಕಮಾಂಡ್ ಯಾರಿಗೆ ಟಿಕೆಟ್ ಕೊಡ್ಲಿ ಅವ್ರ ಪರವಾಗಿ ನಾನು ಕೆಲಸ ಮಾಡ್ತೀನಿ. ಹೀಗಾಗಿ ಇದನ್ನೇ ಪ್ಲಸ್ ಆಗಿ ನಾವು ಮಾಡ್ಕೋಬೇಕು, ನಮ್ಮ ಪಕ್ಷಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಅಂತೇಳಿ ಇವತ್ತು ಕಾಂಗ್ರೆಸ್ ದೊಡ್ಡದಂತಹ ಒಂದು ಫೈಟ್ ಆರಂಭವಾಗಿದೆ. ರಮಾಕಾಂತ್, ಥ್ಯಾಂಕ್ ಯು ಅಲ್ಲಪ್ಪ.